ಸ್ಟಾರ್ಟ್ ಮಾಡಿ ಸರ್. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 ಕಡ್ದೈತಿ ಇದರಲ್ಲಿ. 27 ಮರಿ ಐತೆ ಫುಲ್ಲು. ಏನೇನು ಮಾಡಿದ್ದೀನಿ ಈಗ ಇದರಲ್ಲಿ? ಇದು ಸರ್ ಫಸ್ಟ್ ಸ್ಟಾರ್ಟಿಂಗ್ ಟ್ರಂಚಿಂಗ್ ಮಾಡಿದ್ದೀನಿ. 1 ಟನ್ ಮತ್ತೆ ಬಾಸು ಸ್ಟಾರ್ಟಿಂಗ್ 4 ಟನ್ ಕೊಟ್ಟಿದ್ರು 1.5 ಎಕರೆಗೆ. ಪ್ಲಸ್ ಅದಾದ್ಮೇಲೆ ಒಂದು ಸ್ಪ್ರೇ ಕೊಟ್ಟಿದ್ರು. ಟ್ರಂಚಿಂಗ್ ಮಾಡಿದ 1 ವೀಕಿಗೆ ಸ್ಪ್ರೇ ಮಾಡಿ 10 ಡೇಸ್ ಬಿಟ್ಟು ಸ್ಪ್ರೇ ಮಾಡಿದ್ದೀನಿ. ಅದಾದ್ಮೇಲೆ ಒಂದ್ಸಲಿ ಸರ್ ಬರ್ಕೊಟ್ಟಿದ್ರು, ಒಂದು ಗೊಬ್ಬರ ಬರ್ಕೊಟ್ಟಿದ್ರು, 10-20 ಗೊಬ್ಬರ ಬರ್ಕೊಟ್ಟಿದ್ರು. ಪ್ಲಸ್ 10-26 ಪ್ಲಸ್ ಇದು ಪ್ಯಾಕೆಟ್ ಬರ್ಕೊಟ್ಟಿದ್ರು, 5 kg ಪ್ಯಾಕೆಟ್ ಬರ್ಕೊಟ್ಟಿದ್ರು. ಗೊಬ್ಬರ ಹಾಕಿ ಮಣ್ಣು ಹಾಕ್ಸಿದ್ದೀನಿ. ಮತ್ತೆ ಅದಾದ್ಮೇಲೆ ತಿಂಗಳು ಕರೆಕ್ಟಾಗಿ ಟ್ರಂಚಿಂಗ್ ಮಾಡಿದ್ದೀನಿ. 2ನೇ ಟ್ರಂಚಿಂಗ್ ಆದ್ಮೇಲೆ ಮತ್ತೆ 2 ಸ್ಪ್ರೇ ಮಾಡಿದ್ದೀನಿ. ಕೆಂಚು ಜಾಸ್ತಿ ಬಂದ್ಬಿಟ್ಟಾಯ್ತು. ಒಂದು ಜಿಂಕ್ ಎಡಿಟಾ ಅಂತ ಪೆರೆಸಿಡಿಟಾ ಅಂತ ಬರ್ಕೊಟ್ಟಿದ್ರು ಸರ್, ಅದು ಸ್ಪ್ರೇ ಮಾಡಿದ್ದೀನಿ. ಮತ್ತೆ ಅದಕ್ಕೂ ಹೋಗ್ಲಿಲ್ಲ. ಮತ್ತೆ ನಿಮ್ಮ ಕಡೆಯಿಂದನೇ ತರಿಸಿ ಒಂದು 1 ಟನ್ ಮತ್ತೆ ಒಂದು ಜಿಂಕ್ ಎಡಿಟಾ, ಜಿಂಕ್ ಮತ್ತೆ ಸ್ಪೆರೆಸ್ ತಿರ್ಗಾ ತಂದ್ಕೊಟ್ಟಿದ್ರು. ಅದಾದ್ಮೇಲೆ ಸ್ವಲ್ಪ ಕೆಂಚು ಅವಾಯ್ಡ್ ಆಗೈತೆ. ಮತ್ತೆ ಇವಾಗ ಲಾಸ್ಟ್ ಟ್ರಂಚಿಂಗ್ ಮಾಡ್ತಾ ಇದ್ದೀನಿ. ಟೋಟಲ್ ಟ್ರಂಚಿಂಗ್ ಎಷ್ಟಾದ್ವು? ಟ್ರಂಚಿಂಗ್ 2 ಆಗೈತಿ. ನೆಕ್ಸ್ಟ್ ನಾಳೆ ಇವತ್ತು ಔಷಧಿ ತಗೊಂಡು 3 ಡೇಸ್ ಅಲ್ಲಿ ಟ್ರಂಚಿಂಗ್ ಮಾಡಿ 3 ಟ್ರಂಚಿಂಗ್ ಆಯ್ತು. 3 ಟ್ರಂಚಿಂಗ್. ಇದು ಒಟ್ಟ ಸ್ಪ್ರೇ ಎಷ್ಟಾಯ್ತು ಈಗ? ಸ್ಪ್ರೇ 4 ಆಗೈತೆ. ಸ್ಪ್ರೇ 4 ಆಗೈತೆ. 2 ಸಲ ಗೊಬ್ಬರ ಆಗೈತೆ. 2 ಸಲ ಗೊಬ್ಬರ ಆಗಿದೆ. ಕೊಳೆ ಬಗ್ಗೆ ಸರ್ ಕೊಳೆ ರೋಗ ಯಾವ್ದಿಲ್ಲ. ಒಂದೇ ಒಂದು ಗಿಡ 2 ಗಿಡ ಐತೆ ಅಲ್ಲಿ. ಈಗ ಆದ್ರೆ ನಿಮ್ಮ ಬಂದು ಭೇಟಿ ಮಾಡಿದಿರಾ, ಅದಕ್ಕೆ ತಕ್ಕಾಗಿ ಮೆಡಿಸಿನ್ ಕೊಡ್ತಾ ಇದೀರಾ. ಅದಕ್ಕೆ ಅವ್ರು ಹೇಳಿದ್ರು, ಫೋನಲ್ಲಿ ಹೇಳಿದಾಗ ಒಂದು ಇದು ಉಪ್ಪು ಮತ್ತೆ ಬ್ಲೀಚಿಂಗ್ ಪೌಡರ್ ಸುಣ್ಣ ಹಾಕಿ ಮುಚ್ಚಿ ಅಂತ ಹೇಳಿದ್ರು. ಆಲ್ರೆಡಿ ಮುಚ್ಚಿದ್ದೀನಿ. ಮತ್ತೆ ಈ ಕೊಳೆ ರೋಗ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಅದನ್ನ ನಾವು ಸರಿಪಡಿಸ್ಕೊತೀವಿ. ಏನಿಸ್ತಾ ಶುಂಠಿ ಬಗ್ಗೆ? ಶುಂಠಿ ಏನಿಲ್ಲ, ನಂಗೆ ನಂಬಿಕೆ ಐತಿ ಇದ್ರ ಮೇಲೆ. ಯಾಕೆಂದ್ರೆ ನಮ್ಗೆ ಇವರು ಯಾರ ಕಡೆ ಪರಿಚಯ ಫೇಸ್ಬುಕ್ ಅಲ್ಲಿ ಪರಿಚಯ ಆಗಿದ್ದು, ಅವ್ರು ನಂಬಿಕೆ ಇಟ್ಟು ಕರ್ಸಿದ್ವಿ. ಪ್ಲಾಟ್ ನೋಡಿದ್ರು, ಪ್ಲಾಟ್ ನೋಡಿ ಬಂದು ಔಷಧಿ ಕೊಡ್ತಾರೆ ನಮ್ಗೆ. ಈಗ ಬೇರೆ ಹೋಗಿ ನಾವು ಔಷಧಿ ತರೋದಕ್ಕಿಂತ ಅಲ್ಲಿ ಅವ್ರು ಏನು ಹಿಂಗ್ ಹೇಳ್ತೀವಿ, ಹಿಂಗ್ ಔಷಧಿ ಕೊಟ್ಟು ಕಳಿಸ್ತಾರೆ ಅಷ್ಟೇ. ಇವರು ಬಂದು ಪ್ಲಾಟ್ ನೋಡಿ ಇಂಥದ್ದೇ ಔಷಧಿ ಕೊಡ್ಬೇಕಂತ ಹೇಳ್ತಾರಲ್ಲ, ಅದು ಬಹಳ ಉತ್ತಮವಾದದ್ದು ಸರ್. ಈ ಶುಂಠಿ ಇಷ್ಟೆಲ್ಲ ಹೈಟು, ಈ ಟೈಪ್ ಮರಿ ತಗೊಂಡಿರೋದು ನಿಮ್ ಭಾಗದಲ್ಲಿ ಮತ್ತೆ ಯಾವ್ದಾದ್ರು ಶುಂಠಿಗಳು? ಸರ್ ಈ ಭಾಗದಲ್ಲಿ ಯಾರು ಇದಿಲ್ಲ ಸರ್. ಇದಕ್ಕೆ ನಾನು ಉಪಯೋಗಿಸ್ತಾ ಇರೋದು ಕೆರೋನ್ ಕಂಪ್ನಿಯಿಂದ. ನಾನು ನೋಡ್ಕೊಂಡು ಈಗ ನನ್ನ ನೋಡ್ಕೊಂಡು ಸುಮಾರು ಜನ ಫ್ರೆಂಡ್ಸ್ ಗಳೆಲ್ಲ ಸುಮಾರು 10-12 ಜನ ನನ್ನ ನೋಡಿ ಪ್ಲಾಟ್ ನೋಡ್ಕೊಂಡೆ ಅವರು ಫಸ್ಟ್ ಬೇರೆ ಕಡೆ ತಗೊಂತಿದ್ದು ಸ್ಟಾಪ್ ಮಾಡಿ ಇವರೇ ತಗೋತಾ ಇದಾರೆ ಸರ್ ಇವಾಗ. ನಿಮಗೆ ಖುಷಿ ಅನ್ಸಿದೆ? ನಮ್ಗೆ ಖುಷಿ ಆಗಿದೆ. ಈ ಕಂಪ್ನಿ ಬಗ್ಗೆ ನಮ್ಗೆ ಬಹಳ ಖುಷಿ ಆಗೈತೆ. ರೈತರಿಗೆ ಎಲ್ಲರಿಗೂ ಇದನ್ನ ಹೇಳ್ತಾ ಇದೀರಿ ನೀವು? ಸರ್ ಪಕ್ಕ 100% ಹೇಳ್ತಾ ಇದೀನಿ ಸರ್. ಈ ಶುಂಠಿ ಬೆಳೆ ನಿಮ್ದು ಪ್ರಥಮ ಬಾರಿಗೆನೋ ಏನೋ? ಸರ್ ಪ್ರಥಮ ಬಾರಿಗೆ ಪ್ರಥಮ ಬಾರಿಗೆನೆ ಈ ಟೈಪ್ ಶುಂಠಿ ಬೆಳಿತಾ ಇದೀರಿ? ಶುಂಠಿ ಬೆಳಿತೀವಿ ಸರ್. ಈ ಪ್ರಥಮ ಬಾರಿಗೆ ಶುಂಠಿ ಹಿಂಗ್ ಬರುತ್ತೆ ಅಂತ ಯಾರಾದ್ರೂ ಹೋಗ್ತಾರ? ನೋಡ್ಕೊಂಡಿಲ್ಲ ಸರ್. ಇಷ್ಟೊಂದು ಪ್ರಥಮ ಬಾರಿಗೆ ಈ ತರ ಬರುತ್ತೆ ಅಂತ ಅನ್ಕೊಂಡಿಲ್ಲ. ಕೆಲವರು 10-15 ವರ್ಷದ ಎಕ್ಸ್ಪೀರಿಯನ್ಸ್ ಇದ್ದಾರೆ. ನನ್ನ ನೋಡಿ ಇವಾಗ ಇಲ್ತತೆ ಅದನ್ನ ಔಷಧಿ ಏನ್ ಮಾಡ್ತಿದೆ ಅಂತ ಅವ್ರಿಗೆ ಪಾಪ ಕನ್ಫ್ಯೂಸ್ ಆಗೈತೆ. ನಾನು ಡೈರೆಕ್ಟ್ ಆಗಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಅವರು ತರ ಔಷಧಿ ನಾನು ಅವ್ರು ಹೇಳಲ್ಲ, ನಾನು ಡೈರೆಕ್ಟ್ ಆಗಿ ಇಂತ ಕಂಪ್ನಿ ಮಾಡ್ತಾ ಇದ್ದೀನಿ, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಸರ್. ತುಂಬಾ ಧನ್ಯವಾದಗಳು ನಿಮಗೆ. ಯಾಕಂದ್ರೆ ರೈತರಿಗೆ ಮಾರ್ಗದರ್ಶನ ಮಾಡಬೇಕು. ಹೌದು ಸರ್. ಈಗ ನಮ್ಮಿಂದ 4 ಜನ ರೈತರು ಉದ್ದಾರ ಆಗ ಸರ್, ಬೇರೆ ಉದ್ದಾರ ಆಗಲ್ಲ. ಆಗ ಕಂಪ್ನಿಯು ಒಳ್ಳೆ ಹೆಸರು ಬರುತ್ತೆ, ರೈತರು ಉದ್ದಾರ ಆಗ್ತಾರೆ ಸರ್. ಹೌದೌದು, ಒಳ್ಳೆ ವಿಚಾರ ಹಂಚಿಕೊಂಡ್ರಿ. ತುಂಬಾ ಧನ್ಯವಾದಗಳು ನಿಮಗೆ. ಯಾಕಂದ್ರೆ ಶುಂಠಿನ ಎಷ್ಟು ನೀವು ಸಖತ್ತಾಗಿ ಬೆಳೆಸಿದ್ರಿ ಅಂದ್ರೆ ಎಲ್ಲರೂ ನೋಡಬಹುದು ಇದನ್ನ. ನಿಮ್ದು ಇದು ಊರು ಯಾವ್ದು ಬರುತ್ತೆ ಸರ್? ರಾಂಪುರ ಅಂತ. ರಾಂಪುರ ಯಾವ ಏರಿಯಾ ಇದು? ರಾಂಪುರ ಸರ್ ರಾಂಪುರ ಬಿಳಿಕೆರೆ ಹೋಬಳಿ. ಬಿಳಿಕೆರೆ. ನಿಮ್ಮ ಹೆಸರು? ಸರ್ ಮಹಾದೇವ್ ಅಂತ ಹೇಳಿ. ಮಹಾದೇವ್ ಅಂತ. ನಾವಿರೋ ಚಿಕ್ಕಬಿಟ್ನಳ್ಳಿಲಿ ಜಮೀನ್ ಮಾಡ್ಕೊಂಡಿರೋದು ರಾಂಪುರದಲ್ಲಿ. ತುಂಬಾ ಧನ್ಯವಾದಗಳು ಮಹಾದೇವ್. ಸರಿ ಸರ್, ಓಕೆ.